ಆತ್ಮ ಆತ್ಮೀಯರೇ, ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರೇರ ಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತಗಳು. ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹಾಗೂ ವಿಡಿಯೋವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಕಾರ್ಯಚಟುವಟಿಕೆಯನ್ನು ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡುತ್ತಾ, ಈ ಆಗಸ್ಟ್ ತಿಂಗಳಿನಲ್ಲಿ ರಾಷ್ಟ್ರ ನಾಯಕರ ಪರಿಚಯ ಸರಣಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದಿನಾಂಕ 11 ಆಗಸ್ಟ್ 2026 ಮಂಗಳವಾರದಂದು 146ನೇ ಸಾಹಿತ್ಯ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. 146ನೇ ಸಾಹಿತ್ಯ ಕೃತಿ ಕು ಚನ್ನಬಸಪ್ಪ ಅವರು ಬರೆದಿರುವಂಥ ಯೋಗಿ ಪುರುಷನ ಯೋಧ ಜೀವನ, ಸ್ವಾತಂತ್ರ್ಯ ಯೋಧ ಶ್ರೀ ಅರವಿಂದ ಅವರ ಕೃತಿಯ ಪರಿಚಯವನ್ನು ಮಾಡ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಆಧ್ಯಾತ್ಮಿಕ ಜೀವಿಯಾಗಿ, ಯೋಗಿಯಾಗಿ ನಾವು ಅರವಿಂದರನ್ನು ನೋಡಿದ್ದೇವೆ. ಆದರೆ ಸ್ವಾತಂತ್ರ್ಯ ಯೋಧನಾಗಿ ಅರವಿಂದ ಅವರು ಏನೇನು ಮಾಡಿದರು, ಯಾವೆಲ್ಲ ಕಾರ್ಯಚಟುವಟಿಕೆಗಳ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ರು ಅನ್ನುವಂಥ ವಿಷಯ ವಸ್ತುವನ್ನು ಕುರಿತಂತ ಈ ಕೃತಿಯನ್ನು ನಾವು ನೋಡಬಹುದು. ಕು ಚನ್ನಬಸಪ್ಪ ಅವರು ಬರೆದಿರುವಂಥ ಯೋಗಿ ಪುರುಷ ಸ್ವಾತಂತ್ರ್ಯ ಯೋಧ ಶ್ರೀ ಅರವಿಂದ್ ಅವರ ಈ ಕೃತಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತೆ. ರಾಷ್ಟ್ರೋತ್ಥಾನ ಮುದ್ರಣಾಲಯ ಪ್ರಕಾಶನ ಅವರು ಪ್ರಕಟಿಸಿರುವಂತಹ ಈ ಕೃತಿ 1969ರಲ್ಲಿ ಮುದ್ರಣವನ್ನ ಮತ್ತು ಮರುಮುದ್ರಣವನ್ನ 2023ರಲ್ಲಿ ಆಗಿದೆ. 192 ಪುಟಗಳ ಈ ಕೃತಿ 150 ರೂಪಾಯಿಯನ್ನ ನಿಗದಿಪಡಿಸಲಾಗಿದೆ. ರಾಷ್ಟ್ರೋತ್ಥಾನ ಪ್ರಕಾಶನ ಅವರು ಪ್ರಕಟಿಸಿರುವಂತಹ ಈ ಕೃತಿಯಲ್ಲಿ ದೇಶದ ರಾಷ್ಟ್ರ ನಾಯಕರ ಕೃತಿಯ ಒಂದು ಪರಿಚಯವನ್ನ ನಾವು ನೋಡಬಹುದು. ಅಂದಿನ ದಿನಗಳಲ್ಲಿ ಭಾರತದ ದೇಶದಲ್ಲಿ ಆಗುತ್ತಿರುವಂತಹ ಸನ್ನಿವೇಶಗಳಲ್ಲಿ ನಮ್ಮ ದೇಶದ ಬಗ್ಗೆ ನಿಸ್ವಾರ್ಥತೆಯಿಂದ, ನಿಷ್ಕಲ್ಮಶ ಮನಸ್ಸಿನಿಂದ ಭಾರತ ಮಾತೆಯನ್ನ ಪೂಜಿಸಿ ಸ್ವಾತಂತ್ರ್ಯಕ್ಕಾಗಿ ಹಂಬಲಿಸಿ ಹೋರಾಟವನ್ನ ಮಾಡಿದಂತ ಅರವಿಂದರ ಬಗ್ಗೆ ನಾವು ತಿಳಿದುಕೊಳ್ಳಬಹುದು. ಭಾರತದ ಯೋಧ ಜೀವನವನ್ನ ತಿಳಿಬೇಕು ಅಂತಂದ್ರೆ ಅದು ಭಾರತದಲ್ಲಿ ಅಂದು ಇದ್ದಂಥ ಭಾಷಾ ದ್ವೇಷ, ಜಾತಿ ವೈಷಮ್ಯ, ನಿರಾಸೆ, ಅನೀತಿ ಮುಂತಾದ ಅನಿಷ್ಟ ಪರಿಸ್ಥಿತಿಗಳ ನಡುವೆಯೂ ಸಹ ಭಾರತದ ಸ್ವಾತಂತ್ರ್ಯಕ್ಕಾಗಿ ಯೋಧನ ರೀತಿ ಹೋರಾಡಿದಂತಹ ಅರವಿಂದರವರ ಒಂದು ಶ್ರಮ ಬಹಳಷ್ಟಿದೆ. ಹಾಗೆ ಹೊತ್ತು ಅರವಿಂದರು ಮಾಡಿರುವಂತಹ ಒಂದು ಹೋರಾಟವನ್ನ ನಾವು ವಿವಿಧ ಅಧ್ಯಾಯಗಳಲ್ಲಿ ನಾವು ನೋಡಬಹುದು. 14 ಭಾಗಗಳಲ್ಲಿ ಅಗಲಿದ ಮಗನ ಪುನರಾಗಮನ, ಮಹಾತ್ಮರ ತಾಯಿ ತಂದೆಗಳು, ಪರದೇಶದಲ್ಲಿ, ಕೇಂಬ್ರಿಡ್ಜ್ನಲ್ಲಿ ಕಳೆದ 2 ವರ್ಷ, ದೇಶ ಪ್ರೇಮದ ಪ್ರಥಮ ಸಂದೇಶ, ಚಿತ್ರಹಿಂಸಾ ವಿಚಾರಣಾ ಮಂಡಳಿಯ ವರದಿ, ಹಳೆಯ ಲಾಂಧ್ರಗಳಿಗೆ ಬದಲು ಹೊಸವು, ಬಂಧ ವಿಮೋಚನೆಗಾಗಿ ಯೋಗಾಭ್ಯಾಸ, ಶಕ್ತಿ ಇಲ್ಲದೆ ಮುಕ್ತಿ ಇಲ್ಲ, ವಂಗಭಂಗ ಚಳವಳಿ, ವಂದೇ ಮಾತರಂ, ಸೆರೆಮನೆಯಲ್ಲಿ ದೇಶದ್ರೋಹಿಯ ಕೊಲೆ, ಸರ್ವಂ ವಾಸುದೇವ ಜಗತ್ತು, ತುಂಡಾದ ಭಾರತ ಒಂದಾಗಲೇಬೇಕು. ಒಟ್ಟು 14 ಅಧ್ಯಾಯಗಳಲ್ಲಿ ಅವರ ಜೀವನ ಚರಿತ್ರೆಯನ್ನ ಶ್ರೀ ಸ್ವಾತಂತ್ರ್ಯದ ಅರವಿಂದರು ತಮ್ಮ ಯುವಕರಿದ್ದಾಗಿರುವಂತಹ ಒಂದು ಫೋಟೋವನ್ನ ನಾವು ನೋಡಬಹುದು. ಸುಂದರವಾದ ಮುಖಪುಟ ಹಾಗೂ ಸುಂದರವಾದ ಮುದ್ರಣದೊಂದಿಗೆ ಕೃತಿ ಮೂಡಿ ಬಂದಿದೆ. ಸ್ವಾತಂತ್ರ್ಯದ ಅರವಿಂದರವರ ಜೀವನ ಚರಿತ್ರೆಯನ್ನು 14 ಅಧ್ಯಾಯಗಳಲ್ಲಿ ಕಟ್ಟಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದಿನ ದಿನಗಳಲ್ಲಿ ಪರದೇಶಗಳಲ್ಲಿ, ವಿದೇಶಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಬಹಳಷ್ಟು ದೌರ್ಜನ್ಯಗಳನ್ನ ಅಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಅನುಭವಿಸ್ತಾ ಇದ್ರು ಭಾರತೀಯರು. ಕರಿಮಯಿ ಭಾರತೀಯರಿಗೆ ಗುಲಾಮರ ರೀತಿಯಾಗಿ ನೋಡುವಂತಹ, ಗುಲಾಮರ ದೃಷ್ಟಿಕೋನದಲ್ಲಿ ಭಾರತೀಯರನ್ನ ನೋಡುವಂತ ಪರಿಸ್ಥಿತಿ ಅಲ್ಲಿತ್ತು. ಭಾರತೀಯರು ಇಲ್ಲಿ ರಾಜರ ರೀತಿಯಲ್ಲಿ ಇದ್ರು ಅನ್ನುವಂತಹ ಸಂದರ್ಭದಲ್ಲಿ ಇಲ್ಲಿಯೂ ಸಹ ದೌರ್ಜನ್ಯ ಇದ್ರೂ ಸಹ ಇಂಗ್ಲೆಂಡ್ನಲ್ಲಿ ಬಹಳಷ್ಟು ಅವಮಾನಗಳನ್ನ ನೋಡಬಹುದಿತ್ತು. ಕರಿಮಯಿ ಭಾರತೀಯರಿಗೆ ಇಂಡಿಯನ್ ಡಾಗ್, ನಿಗ್ಗರ್, ನೇಟಿವ್ ಹೀನಾಯವಾದ ಪದಗಳನ್ನ ಕೇಳಿಸ್ಕೊಳ್ಬೇಕಿತ್ತು. ಹಾಗೂ ಬೂಟಿನಿಂದ ಒದೆಯುತ್ತಿದ್ರು, ಹಾಗೂ ಕುದುರೆಯಿಂದ ಹತ್ತಿದ್ರೆ ಕೆಳಗಿಳಿಸ್ತಾ ಇದ್ರು. ಅದಕ್ಕೆ ಅವರು ಅಮೌಂಟ್ ಅನ್ನ ಕೊಟ್ಟು ಪೇಡ್ ಮಾಡಿದ್ರು ಸಹ ಕೆಲವೊಂದು ದೌರ್ಜನ್ಯಗಳನ್ನ ಅಲ್ಲಿ ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂತಿತ್ತು. ಇನ್ನು ಸಾರ್ವಜನಿಕ ವಾಚನಾಲಯಗಳಿಗೆ ಕರಿಮಯಿ ಭಾರತೀಯರು ಕಾಲಿಡುವಂತಿರಲಿಲ್ಲ. ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾಗಲಿ ಬಿರಿಮಯಿ ದೊರೆಯೊಡನೆ ಏಕಾಸನದಲ್ಲಿ ಕುಳಿತುಕೊಡುವಂತಿಲ್ಲ. ಇಂಥ ಸಂದರ್ಭದಲ್ಲಿ ಅರವಿಂದರು
ಅವರು ತಂದೆ ಕಳಿಸ್ತಿದ್ದಂತ ಬೆಂಗಾಲಿ ಪತ್ರಿಕೆಯ ತುಂಡುಗಳನ್ನ ಸುದ್ದಿಗಳನ್ನ ಓದ್ತಾ ಇದ್ರು. ಹಾಗೆ ಇಂಡಿಯನ್ ಮಜ್ಲಿಸ್ ಎನ್ನುವಂತ ಸಂಘವನ್ನ ಚಟುವಟಿಕೆಯಲ್ಲಿ ಭಾಗವಹಿಸ್ತಾರೆ. ಭಾರತದ ಸ್ವಾತಂತ್ರ್ಯ ಹೋರಾಟ ಹಾಗೂ ಸ್ವಾತಂತ್ರ್ಯಕ್ಕಾಗಿ ಭಾರತೀಯರಲ್ಲಿ ಕಟ್ಟಿರುವಂತ ಇಂಡಿಯನ್ ಮಜ್ಲಿಸ್ ಒಂದು ಒಂದು ಸೇರಿಕೊಂಡು ಅದರಲ್ಲಿ ಸಕ್ರಿಯವಾಗಿ ಅವರು ಕಾರ್ಯಚಟುವಟಿಕೆಯನ್ನ ಮಾಡ್ತಾ ಇರ್ತಾರೆ. ಹಾಗೆ ಇದೆಲ್ಲವೂ ಸ್ವದೇಶಕ್ಕೆ ಬರ್ಬೇಕಾದ್ರೆ ಅವ್ರು ಅನ್ಕೊಂತಾರೆ, ಇದೇ ನನ್ನ ಜೀವನೋದ್ದೇಶ, ಭಾರತೀಯರ ದಿನಗಳನ್ನ ಬೆಳೆಯುವುದು ಹಾಗೂ ಶಾಂತಿಯನ್ನು ನೆಲೆಸುವಂತೆ ಮಾಡುವುದು. ಸ್ಮಶಾನದಲ್ಲಿ ಶಾಂತಿ ಅಳುವುದಕ್ಕೆ ಧೈರ್ಯವಿಲ್ಲದಿದ್ದರೆ, ಧೈರ್ಯವಿದ್ದರೂ ತ್ರಾಣವಿಲ್ಲದ ಇಡೀ ದೇಶ ಮಮ್ಮೂಲ ಮರುಗುತ್ತದೆ. ನನ್ನ ಜೀವನೋದ್ದೇಶವನ್ನು ನೆರವೇರಿಸುವುದು ಎಷ್ಟೇ ಕಷ್ಟ ಬರಲಿ, ನಷ್ಟ ಬರಲಿ, ಕೊನೆಗೆ ಹೋದರೆ ಹೋಗಲಿ, ತಲ್ಲಣ ಹಾರಿ ಎಂದು ದೃಢ ಸಂಕಲ್ಪ ಮಾಡಿದರೆ. ಅಂದರೆ ದೇಶದ ಅಭಿವೃದ್ಧಿಗಾಗಿ ಬ್ರಿಟಿಷರಿಂದ ಭಾರತ ದೇಶವನ್ನ ಸ್ವಾತಂತ್ರ್ಯಗೊಳಿಸಬೇಕನ್ನುವಂತ ಉದ್ದೇಶವನ್ನ ಅವರು ಪ್ರತಿಜ್ಞೆಯ ರೂಪದಲ್ಲಿ ಸಂಕಲ್ಪವನ್ನ ಮಾಡ್ತಾರೆ. ಹಾಗೆ ಅರವಿಂದ್ರವರು ಯೋಗ ಪದ್ಧತಿಗೆ ಶರಣಾಗಿ ಪಾಂಡಿಚೇರಿಗೆ ಬಂದು 40 ವರ್ಷಗಳ ಕಾಲ ಅಲ್ಲಿ ಮುಂದೆ ಭಾರತದಲ್ಲಿ ತಮ್ಮ ಜೀವನವನ್ನು ಸಾಗಿಸುವಂತ ನಿಟ್ಟಿನಲ್ಲಿ ಅವರು ತಮ್ಮ ಪಾತ್ರ ಬಹಳಷ್ಟು ಇರುತ್ತೆ. ಆದ್ರೆ ಅಂದಿನ ದಿನಗಳಲ್ಲಿ ಭಾರತದ ಪರಿಸ್ಥಿತಿ ಹೇಗಿತ್ತು? ಬ್ರಿಟಿಷರ ಅಡಿಯಲ್ಲಿ ಬ್ರಿಟಿಷರು ಹೇಳಿದ ಬೆಳೆಗಳನ್ನೇ ಬೆಳಿಬೇಕಿತ್ತು, ಬ್ರಿಟಿಷರು ಹೇಳಿದ ವ್ಯಾಪಾರವನ್ನೇ ಮಾಡಬೇಕಾಗಿತ್ತು, ಬ್ರಿಟಿಷರಿಗೆ ಕಚ್ಚಾ ವಸ್ತುಗಳನ್ನ ತಯಾರಿಸುವಂತಹ ದೇಶವಾಗಿ ನಮ್ಮ ಭಾರತ ದೇಶ ರೂಪಾಗಿತ್ತು. ಸಮೃದ್ಧವಾದಂತಹ ನಾಗರಿಕತೆಗಳನ್ನ ಹೊಂದಿದ್ದಂತಹ ತಂತ್ರಜ್ಞಾನಗಳಲ್ಲಿ ಅಂದಿನ ಕಾಲದಲ್ಲಿ ಅಭಿವೃದ್ಧಿಯನ್ನು ಹೊಂದಿರುವಂತಹ ಭಾರತ ಬ್ರಿಟಿಷರ ಕಪಿ ಮುಷ್ಟಿಯಲ್ಲಿ ಹಿಂದುಳಿದ ದೇಶವನ್ನಾಗಿ ಕೇವಲ ಕಚ್ಚಾ ವಸ್ತುಗಳನ್ನು ತಯಾರಿಸುವ ದೇಶವನ್ನಾಗಿ ಮಾಡಿತ್ತು. ಸ್ವತಃ ಬಂಗಾಲಿ ರಾಜ್ಯದಲ್ಲಿ ಸಹ ಬಂಗಾಲಿ ಭಾಷೆಗಳನ್ನು ಮಾತನಾಡುವಂತ ಪರಿಸ್ಥಿತಿ ಇದ್ದಿಲ್ಲ. ಇಂಗ್ಲಿಷ್ ಭಾಷೆಗಳನ್ನೇ ಮಾತಾಡಬೇಕಾಗಿತ್ತು, ಇಂಗ್ಲಿಷ್ನಲ್ಲೇ ಮಾಡಬೇಕಿತ್ತು. ಹೆಚ್ಚಿನ ಜನರನ್ನ ಮತಾಂತರವನ್ನ ಮಾಡ್ತಿದ್ರು. ಇಷ್ಟೆಲ್ಲ ಮಾಡಿದ್ರು ಸಹ ಭಾರತದಲ್ಲಿ ಬಡತನ, ಜಾತಿ ಪದ್ಧತಿ, ದಾರಿದ್ರ್ಯ ಪರಿಸ್ಥಿತಿಯನ್ನ ಅಂದಿನ ದಿನಗಳಲ್ಲಿ ಭಾರತೀಯರು ಎದುರಬೇಕಾಗಿತ್ತು. ಶ್ರೀಮಂತಿಕೆಯ ಜೀವನವನ್ನು ಅನುಭವಿಸಿದಂತ ಒಂದು ತಲೆಮಾರು ಮುಂದೆ ಬಡತನದ ಜೀವನವನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥದ್ದು ಒಂದು ವಿಸ್ಮಯ ಹಾಗೂ ಘೋರ ಸನ್ನಿವೇಶಕ್ಕೆ ಕಾರಣ ಆಗತ್ತೆ. ಹಾಗೆ ಅಂತ ಸಂದರ್ಭದಲ್ಲಿ ಅರವಿಂದರು ಭಾರತದ ಇತಿಹಾಸವನ್ನ ಓದಿ ಭಾರತದ ದುಸ್ಥಿತಿಗೆ ಮರುಗುತ್ತಾರೆ. ನಂತರ ಅವರು ಧೈರ್ಯ, ಸಾಹಸ, ತ್ಯಾಗ, ಬಲಿದಾನಕ್ಕೆ ಕಾರಣರಾಗಿರುವಂತ ಭಾರತದ ಇತಿಹಾಸವನ್ನ ಓದಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಸ್ವಾತಂತ್ರ್ಯ ಯೋಧರೇ ನೋಡಿ ಪ್ರತಿಫಲವನ್ನು, ಯೋಧ ನುಡಿದನು ಮಾತೆ ಐರ್ಲೆಂಡ್ ಅನ್ನು, ಪರಕೀಯ ಸ್ವಾಮಿಗಳು ತಾಯ್ನಾಡ ಮನೆಯನ್ನು ಅಪಹರಿಸಿ ಆಕ್ರಮಿಸಿ ದೋಚಿದರು ಸಿರಿಯನ್ನು, ತಾಯಿ ಬತ್ತಲೆಯಾಗಿ ದಾರಿದ್ರ್ಯದಲ್ಲಿ ಬೆಂದು ಸಂಕೋಲೆಯಲ್ಲಿ ಬಿಗಿದು ನೆತ್ತರಲ್ಲಿ ಮಿಂದು ಓ ನೋಡು ತಾಯನ್ನ, ರುದ್ರ ಸುಂದರ ಕಾಳಿ ನಿಂತಿಹಳು ಕೈಯಲ್ಲಿ ಸಿಡಿಲನ್ನು ಧರಿಸಿ. ಅರವಿಂದರು ದೇಶ ಪ್ರೇಮ ನಿಶ್ಚಲವಾಗಿತ್ತು ಹಾಗೂ ಸ್ಪಷ್ಟವಾಗಿತ್ತು. ಮನ್ವಂತರ ಕಾಲದಲ್ಲಿ ಇಂಡಿಯನ್ ಮಜ್ಲಿಸ್ ಅನ್ನುವಂಥ ಸಂಘದಲ್ಲಿ ಆಗುವಂತ ಚಟುವಟಿಕೆಯಲ್ಲಿ ಭಾಗವಹಿಸುವ ಮೂಲಕ ಅರವಿಂದ್ರವರು ಸ್ವಾತಂತ್ರ್ಯ ಹೋರಾಟಕ್ಕೆ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. ಅದೇ ರೀತಿ ಅವರಿಗೆ ಅನೇಕ ನಾಯಕರು ಪರಿಚಯ ಆಗುತ್ತೆ. ಅದೇ ರೀತಿ ಮರಳಿ ಭಾರತಕ್ಕೆ ಬಂದಾಗ ಅರವಿಂದರು 1893ರಲ್ಲಿ ಬರೋಡಾ ಸಂಸ್ಥಾನದಲ್ಲಿ ಒಂದು ನೌಕರಿಯನ್ನ ಸೇರಿಕೊಂಡು ಭಾರತೀಯ ರಾಜಕೀಯ, ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಆಲೋಚನೆ ಮಾಡ್ತಾರೆ. ಅವಾಗ ಕೇವಲ ಅವರಿಗೆ 21 ವರ್ಷ ವಯಸ್ಸು. ಆ ಸಂದರ್ಭದಲ್ಲಿ ಭಾರತೀಯ ಪರಿಸ್ಥಿತಿಯನ್ನು ಸಿಂಹಾವಲೋಕನ ಮಾಡಿ ಆಗಸ್ಟ್ 1893ರಿಂದ ಹಿಂದೂ ಪ್ರಕಾಶ ಪತ್ರಿಕೆಗೆ ಹಳೆಯ ಬದಲು ಹೊಸ ಹೂ ಎನ್ನುವಂತ ಒಂದು ಶೀರ್ಷಿಕೆಯಲ್ಲಿ ಲೇಖನಗಳನ್ನ ಬರೆಯಕ್ಕೆ ಪ್ರಾರಂಭಿಸ್ತಾರೆ. ಹಾಗೆ ಅವರು ಭಾರತದ ಒಂದು ಹೋರಾಟದಲ್ಲಿ ಇಲ್ಲಿ ಸಹ ಹಲವಾರು ಜನರು ಅವರಿಗೆ ಜೊತೆ ಆಗ್ತಾರೆ. ಅರವಿಂದರು 1893 ಫೆಬ್ರವರಿ 1906 ಆಗಸ್ಟ್ ವರೆಗೆ ಬರೋಡಾ ಸಂಸ್ಥಾನದಲ್ಲಿ ನೌಕರಿಗಿರ್ತಾರೆ. ನೌಕರಿ ಇದ್ದ ನಂತರ ಅಲ್ಲಿ 1895ರಲ್ಲಿ ವಾರದ 6 ದಿನ ಫ್ರೆಂಚ್ ಭಾಷೆಯನ್ನ ಹೇಳ್ಕೊಡಕ ಬರೋಡಾ ಕಾಲೇಜಿಗೆ ಅವರ ಸೇವೆಯನ್ನ ಎರವಲಾಗಿ ಕೊಡ್ತಾರೆ. ಕ್ರಮೇಣ ಕಾಲೇಜು ಕೆಲಸ ಒಂದೊಂದೇ ಅವರ ಪಾಲಿಗೆ ಬರಕ್ ಸ್ಟಾರ್ಟ್ ಆಗ್ತಾವ. 1899ರಲ್ಲಿ ಕಾಲೇಜ್ ಪ್ರಿನ್ಸಿಪಾಲ್ ಬರೋಡಾ ಮಹಾರಾಜರನ್ನ ಪ್ರಾರ್ಥಿಸಿ
ಅರವಿಂದರು ಇಂಗ್ಲಿಷ್ ಪ್ರಾಧ್ಯಾಪಕರನ್ನಾಗಿ ಕಾಯಂ ನೇಮಕ ಮಾಡಿಸ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಬಹಳಷ್ಟು ಓದಿನ ಅಧ್ಯಯನದ ಅಲ್ಲಿ ತೊಡಗಿರ್ತಾರೆ. ಅವರು ಜರ್ಮನ್, ಫ್ರೆಂಚ್, ಲ್ಯಾಟಿನ್, ಗ್ರೀಕ್, ರಷ್ಯನ್ ಗ್ರಂಥಗಳನ್ನು ಓದ್ತಿರ್ತಾರೆ. ಒಂದೊಂದು ಸಾರಿ ಅವರು ಮೂರು ಟ್ರಂಕ್ಗಳ ಗಟ್ಲೆ ಪುಸ್ತಕಗಳನ್ನ ತರಿಸ್ತಾ ಇರ್ತಾರೆ. ಜನಕ್ಕೆ ಅವ್ರ ಬಟ್ಟೆಗಳನ್ನ ತಂದಾರ ಅನ್ಕಂದ್ರೆ ಅವರು ಬಟ್ಟೆಗಳು ಸ್ವಲ್ಪ ಇರ್ತಾ ಉಳಿದ ಮೂರು ಟ್ರಂಕ್ಗಳಲ್ಲಿ ತುಂಬಾ ಅವರು ಪುಸ್ತಕಗಳನ್ನೇ ತರಿಸ್ತಾ ಇದ್ರು. ಅವರು ಬಟ್ಟೆಗಾಗಿ ದುಂದುವೆಚ್ಚ ಮಾಡದೆ ಜಾಸ್ತಿ ಪ್ರಮಾಣದಲ್ಲಿ ಪುಸ್ತಕಗಳನ್ನೇ ತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಮುಂದೆ ವಂಗಭಂಗ ಚಳವಳಿ ನಡೆದಾಗ ಭಾರತೀಯರ ಮೇಲೆ ನಡೆದಿರುವಂತಹ ದೌರ್ಜನ್ಯ, ದಬ್ಬಾಳಿಕೆ ವಿರುದ್ಧವಾಗಿ ಹೋರಾಟಕ್ಕೆ ಇಳಿತಾರೆ. ಸುರೇಂದ್ರನಾಥ್ ಬ್ಯಾನರ್ಜಿ, ಬಿಪಿನ್ ಚಂದ್ರಪಾಲ್, ಅಬ್ದುಲ್ ರಸೂಲ್, ಸಹೋದರಿ ನಿವೇದಿತಾ, ರವೀಂದ್ರನಾಥ್ ಟ್ಯಾಗೂರ್ ಹಾಗೂ ಅವರೆಲ್ಲರೂ ಸಹ ಅನುಪಾಲನಾ ಸಮಿತಿಯಲ್ಲಿ ಇದ್ದುಕೊಂಡು ಭಾರತದ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ. ಅರವಿಂದ್ರವರು ಬರೋಡದಲ್ಲಿದ್ದಾಗ ಬಂಗಾಳಕ್ಕೆ ಬಂದು ಒಂದು ಕೇಂದ್ರ ಸಮಿತಿಯನ್ನ ರಚಿಸ್ತಾರೆ. ಬಂಗಾಳದ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ವ್ಯಾಯಾಮ ಶಾಲೆಗಳನ್ನು ಸ್ಥಾಪಿಸಿ ಯುವಕರಿಗೆ ಅಂಗ ಸಾಧನೆ, ಕವಾಯತ್, ಲಾಠಿ ಪ್ರಯೋಗ, ಬಾಂಬು ತಯಾರಿಕೆ, ಶಸ್ತ್ರಾಸ್ತ್ರಗಳ ಸೈನಿಕ ಶಿಕ್ಷಣವನ್ನು ಕೊಡ್ತಾ ಇದ್ರು. ಕುದುರೆ ಸವಾರಿಯನ್ನ ಕಲಿಸಲು ಮನ್ಮಥ್ ಚಟರ್ಜಿ ಮತ್ತು ದೇವರತ ಬಸು ಎಂಬ ಇಬ್ಬರು ಒಂದು ಕ್ಲಬ್ ಅನ್ನ ಸ್ಥಾಪಿಸಿ ಯುವಕರಿಗೆ ಯುದ್ಧ ತರಬೇತಿಯನ್ನ ಕೊಡಕ ಪ್ರಾರಂಭಿಸ್ತಾರೆ. ಹಾಗೆ 1905 ಬಂಗಾಳದ ಕ್ರಾಂತಿ ಒಂದು ಅಗ್ನಿ ಪರ್ವತದ ರೂಪದಲ್ಲಿ ರೂಪುಗೊಳ್ಳುತ್ತೆ. ಆಗ ವಂಗಭಂಗ ಚಳವಳಿ ಪ್ರಪಂಚ ಶಾಸನಕ್ಕೆ ಪ್ರಚಂಡ ವಿರೋಧ ವ್ಯಕ್ತವಾದರೂ ಸಹ ಬ್ರಿಟಿಷರು 1905 ಅಕ್ಟೋಬರ್ 16ರಂದು ಈ ದುಷ್ಟ ಶಾಸನವನ್ನ ಜಾರಿಗೆ ತರಲು ನಿರ್ಧರಿಸುತ್ತೆ. ಅದರ ವಿರುದ್ಧ ನಿಷೇಧಾಜ್ಞೆಯನ್ನ ಜಾರಿಗೊಳಿಸುತ್ತೆ. ಆದ್ರೂ ಸಹ ಅವರು ಹೋರಾಟವನ್ನ ಹಿಂದೆ ಸರಿಯೋದಿಲ್ಲ, ಹೋರಾಟವನ್ನ ಮಾಡ್ತಾರೆ. ಇನ್ನು ಸ್ವಾತಂತ್ರ್ಯದ ಪ್ರತಿಯೊಂದು ಜನಾಂಗದಲ್ಲಿ ಜೀವದ ಉಸಿರಾಗ್ಬೇಕನ್ನುವಂತ ನಿಟ್ಟಿನಲ್ಲಿ ಯುವಕರಿಗೆ ಸ್ವಾತಂತ್ರ್ಯದ ಕಿಚ್ಚನ್ನ, ಸ್ವಾತಂತ್ರ್ಯದ ಮಹಿಮೆಯನ್ನ ಅರಿವು ಮಾಡಿಸುವಂಥದ್ದು, ಹಾಗೆ ದೈಹಿಕವಾಗಿ ಆರೋಗ್ಯವಾಗಿರುವ ಕಾರಣಕ್ಕಾಗಿ ವ್ಯಾಯಾಮ ಶಾಲೆಗಳನ್ನ ಪ್ರಾರಂಭಿಸಿ ಯುವಕರಿಗೆ ದೈಹಿಕ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. ಇನ್ನು ಒಂದೇ ಮಾತರಂ ಪತ್ರಿಕೆ ನಮ್ಮ ದೇಶದ ಸ್ವಾತಂತ್ರ್ಯ ಚಳವಳಿ ಮಾಡೋದಕ್ಕೆ ಮಹತ್ ಕಾರ್ಯಕ್ಕೆ ವಹಿಸಿದ ಪಾತ್ರ ಬಹಳಷ್ಟಿದೆ. ಬಾಲ್ ಗಂಗಾಧರ್ ತಿಲಕ್, ಚಿತ್ತರಂಜನ್ ದಾಸ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ವೀರ ಸಾವರ್ಕರ್, ಗಾಂಧೀಜಿ, ಬೋಸ್, ನೆಹರು, ಪಟೇಲರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಾಡಿದಂತಹ ಪಾತ್ರ ಬಹಳಷ್ಟಿದೆ. ಮಹಾತ್ಮ ಅರವಿಂದರು ಸಹ ಆಧ್ಯಾತ್ಮದ ದಾರಿಯಲ್ಲಿ ಮುಂದುವರಿಯಕ್ಕೆ ಹೋಗ್ತಾರೆ. ಅವರು ಹೆಚ್ಚಿನ ಒಲವನ್ನ ಆಧ್ಯಾತ್ಮದ ಕಡೆಗೆ ಹೋಗಿಸಿದ್ರು. ಮನಸ್ಸನ್ನ ಆ ಕಡೆ ಬಿಟ್ರು ಸಹ ಅವರು ಸ್ವಾತಂತ್ರ್ಯ ಹೋರಾಟದಿಂದ ವಿಮುಖರಾಗಲ್ಲ. ಸ್ವಾತಂತ್ರ್ಯ ಹೋರಾಟದ ಜೊತೆಗೇನೆ ಅವರು ಸ್ವಾತಂತ್ರ್ಯ ಹೋರಾಟ ಜೊತೆಗೆ ಸಹ ಅವರು ಧ್ಯಾನವನ್ನ ಅವರು ಆ ಕಡೆ ತಮ್ಮ ಮನಸ್ಸನ್ನ ಕೇಂದ್ರೀಕರಿಸ್ತಾರೆ. ಹಾಗೆ ಅವರನ್ನ ಬಂಧಿಸ್ತಾರೆ. ಬಂಧಿಸಿದಂತ ಸಂದರ್ಭದಲ್ಲಿ 1908 ಮೇ 4ರಂದು ಅವರನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ದಾಖಲಿಸ್ತಾರೆ. ಅವ್ರಿಗೆ ಬಂಧಿಸೋದಕ್ಕೆ ಯಾವುದೇ ಕಾರಣ ಇರೋದಿಲ್ಲ. ಯಾಕಂದ್ರೆ ಅವರು ವಂಗಭಂಗ ಚಳವಳಿ ಆಗಿರ್ಬೋದು, ಒಂದೇ ಮಾತರಂ ಅವರ ಒಂದು ಪತ್ರಿಕೆಗಳಲ್ಲಿ ಲೇಖನ ಬರೆಯುವುದು ಹಾಗೂ ಯುವಕರನ್ನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂತೆ ಅವರು ಪ್ರೋತ್ಸಾಹ ನೀಡಿದ್ದು ಬ್ರಿಟಿಷರಿಗೆ ಸಹಜವಾಗಿ ಅವರ ಕೆಂಗಣ್ಣಿಗೆ ಗುರಿ ಆಗ್ತಾರೆ. ಸುಮಾರು 4,000 ದಸ್ತಾವೇಜುಗಳನ್ನ, ಬಾಂಬು, ರಿವಾಲ್ವರ್, ಮದ್ದುಗುಂಡುಗಳ ರೂಪದಲ್ಲಿರುವಂತ 500 ಕೇಸ್ಗಳಿಗೆ ಸಂಬಂಧಿಸಿದ ವಸ್ತುಗಳನ್ನ ಪ್ರದರ್ಶಿಸ್ತಾರೆ. ಅರವಿಂದರ ಪರವಾಗಿ ಚಿತ್ತರಂಜನ್ ದಾಸ್ ಅವರು ಸತತ 9 ದಿನಗಳವರೆಗೆ ಅವರಿಗೆ ವಾದವನ್ನ ಮಾಡಿ 126 ಕೆಲಸಗಳ ಅವರು ದಿನಾಚರಣೆಯಲ್ಲಿ ದಾಖಲೆಯಾಗಿ ಸಾಕ್ಷ್ಯಗಳನ್ನ ರೂಪಿಸ್ತಾರೆ. ಆದರೆ ಅವರಿಗೆ ಆ ಮಡಿದಿಗೆ ಒಂದು ಪತ್ರವನ್ನ ಬರೆದಿರ್ತಾರೆ. ಯಾವುದೇ ಅವರ ವಿರುದ್ಧ ಸಾಕ್ಷಿ ಇರೋದಿಲ್ಲ, ಆದ್ರೆ ಮಡಿದಿಗೆ ಒಂದು ಪತ್ರ ಬರೆದಿರ್ತಾರೆ. ಅದರೊಳಗೆ ಒಂದು ಕೆಲವು ವಾಕ್ಯ ಇರುತ್ತೆ. ನನಗೀಗ ಯಾವುದೇ ಕೆಲಸ ಇಲ್ಲ, ಯಾವಾಗಲೂ ದೇವರ ಕಾರ್ಯದಲ್ಲಿ ತೊಡಗಿದ್ದೇನೆ, ನನ್ನ ಮನಸ್ಸು ಕ್ರಾಂತಿಕಾರಿಯಾಗಿ ಪರಿವರ್ತನೆ ಹೊಂದಿದೆ, ಅದನ್ನು ಏನನ್ನು ಆಜ್ಞಾಪಿಸ್ತಾನೋ ಅದರಂತೆ ಮಾಡ್ತೀನಿ, ನನ್ನಿಚ್ಛೆ ಎಂಬುದಿಲ್ಲ, ದೇವರು ನನ್ನ ಮೇಲೆ ದಯೆ ತೋರುವನು ಅನ್ನುವಂತ ಒಂದು ವಾಕ್ಯ ಇರುತ್ತೆ. ಇದರೊಳಗೆ ಅವರು ಕ್ರಾಂತಿಕಾರಿಗಳಾಗಿ ಮನಪರಿವರ್ತನಾಗಿದೆ ಅನ್ನೋಂಥ ವಾಕ್ಯನ ಇಟ್ಕೊಂಡು ಅವರು ವಾದಿಸಿ ಅವರನ್ನ ಬಂಧಿಸ್ತಾರೆ. ಆದ್ರೆ ಚಿತ್ತರಂಜನ್ ದಾಸ್ ಅವರು ಸಮರ್ಥವಾಗಿ ವಾದ ಮಾಡಿ ಅವರನ್ನ ಬಂಧ ಮುಕ್ತರನ್ನಾಗಿ ಮಾಡ್ತಾರೆ. ಇನ್ನು 1909 ಮೇ 6ರಂದು ಬ್ರಿಡ್ಜ್ ಕ್ರಾಫ್ಟ್ ತಿರುಕೊಟ್ಟಾಗ ಅರವಿಂದ್ ಘೋಷ್ ಅವರು ನಿರ್ದೋಷಿ ಅಂತೇಳಿ ಅವರನ್ನ
ನಿರ್ದೋಷಿ ಅಂತೇಳಿ ಅವರನ್ನ ಬಿಡುತ್ತಾರೆ. ಇನ್ನು ಅರವಿಂದ್ ಅವರು ಚಿತ್ರಂದರಾಜ್ ಅವರು ತಮ್ಮ ರಕ್ಷಣೆ ವಿಚಾರದಲ್ಲಿ ಬರವಣಿಗೆ ಮೂಲಕ ಸಲಹೆ ಸೂಚನೆಗಳನ್ನ ಕೊಡಬೇಕಂತ ಮೊದಲು ಅನಿಸ್ತತೆ, ಹಾಗೆ ಬರೆದಿಡುತ್ತಾರೆ. ಹಾಗೆ ಸ್ವಾತಂತ್ರ್ಯ ಹೋರಾಟವನ್ನ ಬಂದ ಮುಕ್ತರಾಗಿ ಬಂದ ನಂತರನೂ ಸಹ ಹೋರಾಟವನ್ನ ಮುಂದುವರಿಸ್ತಾರೆ. ಕೊನೆಗೆ ಅವರು ಈ ಹೋರಾಟ ಜೀವನದಿಂದ, ರಾಜಕೀಯ ಜೀವನದಿಂದ ಹೊರಗಡೆ ಬಂದು 1910 ಏಪ್ರಿಲ್ 1 ಕಲ್ಕತ್ತೆಯಿಂದ ಅವರು ಬಂದರಿನಲ್ಲಿ ವಿಮಾನ ಹತ್ತಿ ಪಾಂಡಿಚೇರಿಗೆ ಬರ್ತಾರೆ. ಏಪ್ರಿಲ್ 4, 1910ರಂದು ಬೆಳಗ್ಗೆ ಪಾಂಡಿಚೇರಿಯನ್ನ ತಲುಪಿ ಬಾಹ್ಯವಾಗಿ ರಾಜಕೀಯ ಜೀವನದಿಂದ ಅವರು ವಿಮುಕ್ತ ಆಗ್ತಾರೆ. ವಿಮುಕ್ತ ಆಗಿ ಅವರು ತಮ್ಮ ಜೀವನವನ್ನ ಆಧ್ಯಾತ್ಮಿಕದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಆಧ್ಯಾತ್ಮಿಕವಾಗಿ ತಮ್ಮ ಜೀವನವನ್ನ ಮುಂದುವರಿಸ್ತಾರೆ. ಅದೇ ರೀತಿ 1926 ನವೆಂಬರ್ 24ರಂದು ಅವರಿಗೆ ದೈವಿ ಶಕ್ತಿಯ ಒಂದು ಅವತರಣಿಕೆ ಸಂತೋಷ ಆಗುತ್ತೆ. ಅವಾಗ ಅವರು ನವೆಂಬರ್ 24ರಂದು ಪಾಂಡಿಚೇರಿ ಆಶ್ರಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈಗಲೂ ಸಹ ದೈವಿ ಶಕ್ತಿಯ ಒಂದು ಆಚರಣೆಯನ್ನ ಮಾಡ್ತಾರೆ. ಅದೇ ರೀತಿ ಒಂದು ಆಧ್ಯಾತ್ಮದಲ್ಲಿ, ಧ್ಯಾನದಲ್ಲಿ ತಮ್ಮನ್ನ ತಾವು ಸಮರ್ಪಿಸಿಕೊಂಡು ಆಶ್ರಮವನ್ನ ಕಟ್ಟಿ ಪಾಂಡಿಚೇರಿಯಲ್ಲಿ ನೆಲೆಸ್ತಾರೆ. ಅರವಿಂದರು ಭಾರತ ಖಂಡದ, ಭಾರತ ಭೂಮಿಯ, ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಯುವಕರಲ್ಲಿ ಒಂದು ಸ್ವಾತಂತ್ರ್ಯ ಪ್ರೇಮವನ್ನ ಬಿತ್ತುವ ಮೂಲಕ ತಮ್ಮ ಜೀವನವನ್ನ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಶ್ರಮಿಸ್ತಾರೆ, ಸಮರ್ಪಿಸಿಕೊಳ್ಳುತ್ತಾರೆ. ಮುಂದೆ ಅರವಿಂದ್ರವರು 1950 ಡಿಸೆಂಬರ್ 4ರಂದು ಈ ಇಹಲೋಕವನ್ನ ತ್ಯಜಿಸ್ತಾರೆ. ತಮ್ಮ ಜೀವಿತಾವಧಿಯಲ್ಲಿ ಆಧ್ಯಾತ್ಮ ಜೀವಿಯಾಗಿ, ಸ್ವಾತಂತ್ರ್ಯ ಹೋದರಾಗಿ, ಸ್ವಾತಂತ್ರ್ಯಕ್ಕಾಗಿ ಯುವಕರನ್ನ ಸಂಘಟಿಸುವ ನಿಟ್ಟಿನಲ್ಲಿ ಅರವಿಂದರ ಒಂದು ಶ್ರಮ ಬಹಳಷ್ಟಿದೆ. ಹಾಗಾಗಿ ಅವು ಆಧ್ಯಾತ್ಮಿಕವಾಗಿ ಮಾತಾಡಿ ಬಿಡೋದಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವತಃ ಭಾಗವಹಿಸಿ ಜೈಲು ಶಿಕ್ಷೆಯನ್ನು ಅನುಭವಿಸಿ, ಹಾಗೆ ನಂತರ ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮವಾದ ಗುರುವಾಗಿ ನಾವು ಅರವಿಂದರನ್ನು ನೋಡಬಹುದು. ಯೋಗಿ ಪುರುಷನ ಯೋಧ ಜೀವನ, ಸ್ವಾತಂತ್ರ್ಯ ಯೋಧ ಶ್ರೀ ಅರವಿಂದ್ ಅವರ ಈ ಕೃತಿ ತುಂಬಾ ಉತ್ತಮವಾದ ಕೃತಿಯಾಗಿದ್ದು, ಮಕ್ಕಳು ಇಂಥ ಸಾಹಿತ್ಯ ಕೃತಿಯನ್ನ ಓದುವ ಮೂಲಕ ರಾಷ್ಟ್ರ ನಾಯಕರ, ದೇಶಭಕ್ತರ ಮಾಹಿತಿಯನ್ನ, ಜೀವನ ಚರಿತ್ರೆಯನ್ನ ಅರಿತುಕೊಳ್ಳಬೇಕು. ಹಾಗೆ ಪಾಲಕರು ಇಂಥ ಸಾಹಿತ್ಯ ಕೃತಿಯನ್ನ ಮಕ್ಕಳಿಗೆ ಉಡುಗೊರೆಯಾಗಿ ನೀಡುವ ಮೂಲಕ ಅವರಲ್ಲಿ ದೇಶಭಕ್ತಿಯನ್ನ, ರಾಷ್ಟ್ರ ಪ್ರೇಮವನ್ನ ಬೆಳೆಸುವಂತ ಕಾರ್ಯ ಆಗ್ಬೇಕಂತ ಹೇಳ್ತಾ, ಇವತ್ತಿನ ದಿನ ಅರವಿಂದ್ ಅವರ 146ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡುವ ಮೂಲಕ ಇಂದಿನ ಕೃತಿ ಪರಿಚಯ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.